ಈ ಬಾಂಗ್ಲಾದೇಶಕ್ಕೆ ಒಂದು ಕಾಲದಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ಯಾರು ಯಾವ ರೀತಿಯ ಸಹಾಯ ಮಾಡಿದ್ರು, ಹೊರದೇಶದವರು ಯಾವ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ್, ಚೀನಾ ಸಹಾಯವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅಲರ್ಟ್ ಆಗಿದೆ ಭಾರತೀಯ ಸೇನೆ. ನೋಡಿ, ಬಾಂಗ್ಲಾದೇಶದಲ್ಲೂ ಹಿಂದೂಗಳು ಸಾಯೋದಕ್ಕೆ ಪಕ್ಕದ ಈ ಪಾಪಿ ಪಾಕಿಸ್ತಾನ್ ಮತ್ತು ಕುತಂತ್ರಿ ಚೀನಾ ಸಹಾಯ ಮಾಡ್ತೀವಿ ಅಂತ. ಹಿಂಗಾಗಿ ಭಾರತೀಯ ಸೇನೆ ಈಗ ಅಲರ್ಟ್ ಆಗಿದೆ. ಇಬ್ಬರು ನುಸುಳುಕೋರರನ್ನ ಈಗಾಗಲೇ ಬಿಎಸ್ಎಫ್ ಹತ್ಯೆಗೈದಿದೆ. ಬಾಂಗ್ಲಾದೇಶದಿಂದ ಇಬ್ಬರು ನುಸುಳುಕೋರು ಬರ್ತಾ ಇದ್ರು. ಇವರೇನೋ ಭಾರಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಆದರೆ ನಮ್ಮ ಹೆಮ್ಮೆಯ ಬಿಎಸ್ಎಫ್ ಇವರನ್ನ ಹೊಡೆದುರುಳಿಸಿದೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳಿ ಬರ್ತಾ ಇದ್ದ ಇಬ್ಬರು ಉಗ್ರರನ್ನ ಹುಟ್ಟಡಗಿಸುವ ಕೆಲಸವನ್ನ ನಮ್ಮ ಭಾರತೀಯ ಪಡೆ ಮಾಡಿದೆ. ಭಾರತದಲ್ಲೂ ಕೂಡ ಹಿಂಸಾಚಾರ ನಡೆಸುವುದಕ್ಕೆ ಬಾಂಗ್ಲಾ ಸಂಚನ್ನ ರೂಪಿಸಿದೆಯಂತೆ. ಈ ನುಸುಳುಕೋರರಿಗೆ ಚೀನಾ, ಪಾಕ್ ಜೊತೆಗೆ ನಂಟಿದೆಯಂತೆ. ಅರುಣಾಚಲ ಪ್ರದೇಶದಲ್ಲೂ ಕೂಡ ಗೂಢಚಾರರು ಪತ್ತೆಯಾಗಿದ್ದಾರೆ. ಪಾಕ್ ಜೊತೆಗೆ ನಂಟು ಹೊಂದಿದ್ದ 4 ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾದೇಶದಂತೆ ಭಾರತದಲ್ಲಿ ಹಿಂಸಾಚಾರ ಮಾಡೋದಕ್ಕೆ ಅವರು ಹಗಲುಗನಸು ಕಾಣಬೇಕಷ್ಟೇ. ಇಲ್ಲಿರೋದು ಯಾರು, ಎಂತ ಸೇನೆ? ನಿಮ್ಮನ್ನ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. ಏನಾದ್ರ ಮಾಡ್ಲಿ, ನಮ್ಮನ್ನ ಕೆರಳಿಸಲಿ ಅಂತ ಭಾರತೀಯ ಸೇನೆ ಈಗ ಕಾದು ಕುಳಿತಿದೆ. ಒಂದೇ ಒಂದು ಎಡವಟ್ಟನ್ನ ಬಾಂಗ್ಲಾದೇಶ ಮಾಡ್ತೋ, ಹೇಗೆ ನಮ್ಮ ದೇಶ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿತ್ತೋ ಅದೇ ರೀತಿ ಭೂಪಟದಿಂದ ಮಾಯ ಮಾಡೋದು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಅದನ್ನ ಮಾಡೋದಕ್ಕೆ 5 ನಿಮಿಷನೂ ಬೇಕಾಗ್ಲಿಕ್ಕಿಲ್ಲ. ಹಿಂಗಾಗಿ ಬಹಳ ಎಚ್ಚರದಿಂದ ಇರಬೇಕು ಬಾಂಗ್ಲಾದೇಶ್ ಭಾರತದ ಜೊತೆಗೆ. ಈಗಾಗಲೇ 4 ಅರೆಸ್ಟ್ ಮಾಡಿದ್ದಾರೆ. ಇವರು ಗೂಢಾಚಾರ್ಯರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಗೂಢಚರ್ಯ ಕೆಲಸವನ್ನ ಮಾಡ್ತಾ ಇದ್ರಂತೆ. 4 ಸೇನೆಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇತ್ತಂತೆ. ಚೀನಾ ಜೊತೆಗೂ ಈ 4 ಗೂಢಚರರು ನಂಟನ್ನ ಹೊಂದಿದ್ರು. ಇಲ್ಲಿ ಏನೇನು ನಡೆಯುತ್ತೆ ಅದನ್ನ ನೀಟಾಗಿ ಅಲ್ಲಿ ಮೆಸೇಜ್ ಪಾಸ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದರೆ ಇಂಥ 4 ಈಗ ನಮ್ಮ ಭಾರತೀಯ ಸೇನೆ ಅರೆಸ್ಟ್ ಮಾಡಿ ಕೂರಿಸಿದೆ. ನೆಕ್ಸ್ಟ್, ಈ ಬಾಂಗ್ಲಾದೇಶಕ್ಕೆ ಒಂದು ಕಾಲದಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ಯಾರು ಯಾವ ರೀತಿಯ ಸಹಾಯ ಮಾಡಿದ್ರು, ಹೊರದೇಶದವರು ಯಾವ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ್, ಚೀನಾ ಸಹಾಯವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅಲರ್ಟ್ ಆಗಿದೆ ಭಾರತೀಯ ಸೇನೆ. ನೋಡಿ, ಬಾಂಗ್ಲಾದೇಶದಲ್ಲೂ ಹಿಂದೂಗಳು ಸಾಯೋದಕ್ಕೆ ಪಕ್ಕದ ಈ ಪಾಪಿ ಪಾಕಿಸ್ತಾನ್ ಮತ್ತು ಕುತಂತ್ರಿ ಚೀನಾ ಸಹಾಯ ಮಾಡ್ತೀವಿ ಅಂತ. ಹಿಂಗಾಗಿ ಭಾರತೀಯ ಸೇನೆ ಈಗ ಅಲರ್ಟ್ ಆಗಿದೆ. ಇಬ್ಬರು ನುಸುಳುಕೋರರನ್ನ ಈಗಾಗಲೇ ಬಿಎಸ್ಎಫ್ ಹತ್ಯೆಗೈದಿದೆ. ಬಾಂಗ್ಲಾದೇಶದಿಂದ ಇಬ್ಬರು ನುಸುಳುಕೋರು ಬರ್ತಾ ಇದ್ರು. ಇವರೇನೋ ಭಾರಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಆದರೆ ನಮ್ಮ ಹೆಮ್ಮೆಯ ಬಿಎಸ್ಎಫ್ ಇವರನ್ನ ಹೊಡೆದುರುಳಿಸಿದೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳಿ ಬರ್ತಾ ಇದ್ದ ಇಬ್ಬರು ಉಗ್ರರನ್ನ ಹುಟ್ಟಡಗಿಸುವ ಕೆಲಸವನ್ನ ನಮ್ಮ ಭಾರತೀಯ ಪಡೆ ಮಾಡಿದೆ. ಭಾರತದಲ್ಲೂ ಕೂಡ ಹಿಂಸಾಚಾರ ನಡೆಸುವುದಕ್ಕೆ ಬಾಂಗ್ಲಾ ಸಂಚನ್ನ ರೂಪಿಸಿದೆಯಂತೆ. ಈ ನುಸುಳುಕೋರರಿಗೆ ಚೀನಾ, ಪಾಕ್ ಜೊತೆಗೆ ನಂಟಿದೆಯಂತೆ. ಅರುಣಾಚಲ ಪ್ರದೇಶದಲ್ಲೂ ಕೂಡ ಗೂಢಚಾರರು ಪತ್ತೆಯಾಗಿದ್ದಾರೆ. ಪಾಕ್ ಜೊತೆಗೆ ನಂಟು ಹೊಂದಿದ್ದ 4 ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾದೇಶದಂತೆ ಭಾರತದಲ್ಲಿ ಹಿಂಸಾಚಾರ ಮಾಡೋದಕ್ಕೆ ಅವರು ಹಗಲುಗನಸು ಕಾಣಬೇಕಷ್ಟೇ. ಇಲ್ಲಿರೋದು ಯಾರು, ಎಂತ ಸೇನೆ? ನಿಮ್ಮನ್ನ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. ಏನಾದ್ರ ಮಾಡ್ಲಿ, ನಮ್ಮನ್ನ ಕೆರಳಿಸಲಿ ಅಂತ ಭಾರತೀಯ ಸೇನೆ ಈಗ ಕಾದು ಕುಳಿತಿದೆ. ಒಂದೇ ಒಂದು ಎಡವಟ್ಟನ್ನ ಬಾಂಗ್ಲಾದೇಶ್ ಮಾಡ್ತೋ, ಹೇಗೆ ನಮ್ಮ ದೇಶ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿತ್ತೋ ಅದೇ ರೀತಿ ಭೂಪಟದಿಂದ ಮಾಯ ಮಾಡೋದು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಅದನ್ನ ಮಾಡೋದಕ್ಕೆ 5 ನಿಮಿಷನೂ ಬೇಕಾಗ್ಲಿಕ್ಕಿಲ್ಲ. ಹಿಂಗಾಗಿ ಬಹಳ ಎಚ್ಚರದಿಂದ ಇರಬೇಕು ಬಾಂಗ್ಲಾದೇಶ್ ಭಾರತದ ಜೊತೆಗೆ. ಈಗಾಗಲೇ 4 ಅರೆಸ್ಟ್ ಮಾಡಿದ್ದಾರೆ. ಇವರು ಗೂಢಾಚಾರ್ಯರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಗೂಢಚರ್ಯ ಕೆಲಸವನ್ನ ಮಾಡ್ತಾ ಇದ್ರಂತೆ. 4 ಸೇನೆಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇತ್ತಂತೆ. ಚೀನಾ ಜೊತೆಗೂ ಈ 4 ಗೂಢಚರರು
ನಂಟನ್ನ ಹೊಂದಿದ್ರು. ಇಲ್ಲಿ ಏನೇನು ನಡೆಯುತ್ತೆ ಅದನ್ನ ನೀಟಾಗಿ ಅಲ್ಲಿ ಮೆಸೇಜ್ ಪಾಸ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದರೆ ಇಂಥ 4 ಈಗ ನಮ್ಮ ಭಾರತೀಯ ಸೇನೆ ಅರೆಸ್ಟ್ ಮಾಡಿ ಕೂರಿಸಿದೆ. ನೆಕ್ಸ್ಟ್, ಈ ಬಾಂಗ್ಲಾದೇಶಕ್ಕೆ ಒಂದು ಕಾಲದಲ್ಲಿ ದೇಶದ ಒಳಗಡೆ ಇದ್ದುಕೊಂಡು ಯಾರು ಯಾವ ರೀತಿಯ ಸಹಾಯ ಮಾಡಿದ್ರು, ಹೊರದೇಶದವರು ಯಾವ ರೀತಿಯ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ್, ಚೀನಾ ಸಹಾಯವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅಲರ್ಟ್ ಆಗಿದೆ ಭಾರತೀಯ ಸೇನೆ. ನೋಡಿ, ಬಾಂಗ್ಲಾದೇಶದಲ್ಲೂ ಹಿಂದೂಗಳು ಸಾಯೋದಕ್ಕೆ ಪಕ್ಕದ ಈ ಪಾಪಿ ಪಾಕಿಸ್ತಾನ್ ಮತ್ತು ಕುತಂತ್ರಿ ಚೀನಾ ಸಹಾಯ ಮಾಡ್ತೀವಿ ಅಂತ. ಹಿಂಗಾಗಿ ಭಾರತೀಯ ಸೇನೆ ಈಗ ಅಲರ್ಟ್ ಆಗಿದೆ. 2 ನುಸುಳುಕೋರರನ್ನ ಈಗಾಗಲೇ ಬಿಎಸ್ಎಫ್ ಹತ್ಯೆಗೈದಿದೆ. ಬಾಂಗ್ಲಾದೇಶದಿಂದ 2 ನುಸುಳುಕೋರು ಬರ್ತಾ ಇದ್ರು. ಇವರೇನೋ ಭಾರಿ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಆದರೆ ನಮ್ಮ ಹೆಮ್ಮೆಯ ಬಿಎಸ್ಎಫ್ ಇವರನ್ನ ಹೊಡೆದುರುಳಿಸಿದೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳಿ ಬರ್ತಾ ಇದ್ದ 2 ಉಗ್ರರನ್ನ ಹುಟ್ಟಡಗಿಸುವ ಕೆಲಸವನ್ನ ನಮ್ಮ ಭಾರತೀಯ ಪಡೆ ಮಾಡಿದೆ. ಭಾರತದಲ್ಲೂ ಕೂಡ ಹಿಂಸಾಚಾರ ನಡೆಸುವುದಕ್ಕೆ ಬಾಂಗ್ಲಾ ಸಂಚನ್ನ ರೂಪಿಸಿದೆಯಂತೆ. ಈ ನುಸುಳುಕೋರರಿಗೆ ಚೀನಾ, ಪಾಕ್ ಜೊತೆಗೆ ನಂಟಿದೆಯಂತೆ. ಅರುಣಾಚಲ ಪ್ರದೇಶದಲ್ಲೂ ಕೂಡ ಗೂಢಚಾರರು ಪತ್ತೆಯಾಗಿದ್ದಾರೆ. ಪಾಕ್ ಜೊತೆಗೆ ನಂಟು ಹೊಂದಿದ್ದ 4ರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾದೇಶದಂತೆ ಭಾರತದಲ್ಲಿ ಹಿಂಸಾಚಾರ ಮಾಡೋದಕ್ಕೆ ಅವರು ಹಗಲುಗನಸು ಕಾಣಬೇಕಷ್ಟೇ. ಇಲ್ಲಿರೋದು ಯಾರು, ಎಂತ ಸೇನೆ, ನಿಮ್ಮನ್ನ ಒಳಗಡೆ ಬರೋದಕ್ಕೂ ಬಿಡೋದಿಲ್ಲ. ಏನಾದ್ರ ಮಾಡ್ಲಿ, ನಮ್ಮನ್ನ ಕೆರಳಿಸಲಿ ಅಂತ ಭಾರತೀಯ ಸೇನೆ ಈಗ ಕಾದು ಕುಳಿತಿದೆ. ಒಂದೇ ಒಂದು ಎಡವಟ್ಟನ್ನ ಬಾಂಗ್ಲಾದೇಶ ಮಾಡ್ತೋ, ಹೇಗೆ ನಮ್ಮ ದೇಶ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿತ್ತೋ ಅದೇ ರೀತಿ ಭೂಪಟದಿಂದ ಮಾಯ ಮಾಡೋದು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಅದನ್ನ ಮಾಡೋದಕ್ಕೆ 5 ನಿಮಿಷನೂ ಬೇಕಾಗ್ಲಿಕ್ಕಿಲ್ಲ. ಹಿಂಗಾಗಿ ಬಹಳ ಎಚ್ಚರದಿಂದ ಇರಬೇಕು ಬಾಂಗ್ಲಾದೇಶ್ ಭಾರತದ ಜೊತೆಗೆ. ಈಗಾಗಲೇ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಗೂಢಾಚಾರ್ಯರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಗೂಢಚರ್ಯ ಕೆಲಸವನ್ನ ಮಾಡ್ತಾ ಇದ್ರಂತೆ. 4ರಿಂದ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇತ್ತಂತೆ. ಚೀನಾ ಜೊತೆಗೂ ಈ 4 ಗೂಢಚರರು ನಂಟನ್ನ ಹೊಂದಿದ್ರು. ಇಲ್ಲಿ ಏನೇನು ನಡೆಯುತ್ತೆ ಅದನ್ನ ನೀಟಾಗಿ ಅಲ್ಲಿ ಮೆಸೇಜ್ ಪಾಸ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರಂತೆ. ಆದರೆ ಇಂಥ 4ರನ್ನು ಈಗ ನಮ್ಮ ಭಾರತೀಯ ಸೇನೆ ಅರೆಸ್ಟ್ ಮಾಡಿ ಕೂರಿಸಿದೆ. ನೆಕ್ಸ್ಟ್,